ಶ್ರೀರಾಮ ಸಮರ್ಥ. ಡಿಸೆಂಬರ್ 20. ನಾಮದಲ್ಲಿಡಬೇಕು ಚಿತ್ತ, ತಿಳಿಯಬೇಕು ಅದೇ ಸತ್ಯ. ಪ್ರಾರಬ್ಧಾನುಸಾರ ದೇಹದ ಗತಿ, ತೊಡಗಿಸಬಾರದಲ್ಲಿ ನಮ್ಮ ವೃತ್ತಿ. ಪ್ರಾರಬ್ಧಾನುಸಾರ ದೇಹದ ಸ್ಥಿತಿ, ಬದಲಿಸಬಾರದು ನಮ್ಮ ವೃತ್ತಿ. ದೇಹ ಪ್ರಾರಬ್ಧಾನುಸಾರ ನಡೆಯುವುದು, ಸುಖ ದುಃಖವನ್ನು ಕೊಡುವುದು. ನಾವು ಏನೇನು ಮಾಡಿದೆವು ಅವೆಲ್ಲವುಗಳ ಫಲ ಪ್ರಾಪ್ತವಾದವು. ಆದ್ದರಿಂದ ದೇಹದ ಗತಿಯನ್ನು ಬದಲಿಸಲಾಗದು ಯಾರಿಂದಲೂ ಅದನ್ನು. ಪಾಂಡವರಾದರೂ ಭಗವಂತನ ಮಿತ್ರರು, ಆದರೂ ತಪ್ಪಿಸಿಕೊಳ್ಳಲಿಲ್ಲ ವನವಾಸವನ್ನವರು. ಸುಧಾಮನಾದನು ಭಗವಂತನ ಭಕ್ತನು, ಆದರೂ ದಾರಿದ್ರ್ಯದಲ್ಲಿಯೇ ಉಳಿದನು. ಆದ್ದರಿಂದ ಪ್ರಾರಬ್ಧಕ್ಕರ್ಪಿಸಬೇಕು ದೇಹವನ್ನು, ಪ್ರಾಪ್ತವಾದದ್ದರಲ್ಲಿ ಪಡಬೇಕು ಆನಂದವನ್ನು. ದುಃಖ ಬಂದಂತೆ ಪ್ರಾರಬ್ಧ ಯೋಗದಿಂದ, ಸುಖ ಬರುವುದು ಅದರ ಹಿಂದಿನಿಂದ. ಹೊಂದಬಾರದು ಎರಡರ ಆಸಕ್ತಿಯನ್ನು, ನಾಮದ್ದೇ ಹೊಂದಿರಬೇಕು ಅಭಿರುಚಿಯನ್ನು. ಚಿತ್ತ ಬಿಡಬೇಕು ಭಗವಂತನ ಚರಣದಲ್ಲಿ, ಪ್ರಾರಬ್ಧ ಅಡ್ಡ ಬರಲು ಸಾಧ್ಯವಿಲ್ಲವಲ್ಲಿ. ದೇಹದ ದುಃಖ ದೇಹದ ತಲೆಯ ಮೇಲೆ, ಕಷ್ಟವಾಗುವುದಿಲ್ಲ ಭಗವಂತನನ್ನು ಸ್ಮರಿಸಿದ ಮೇಲೆ. ಮಾಡಬೇಕು ಪ್ರಾರಬ್ಧದಿಂದ ಬಂದ ಕರ್ಮಗಳನ್ನು, ಭಗವಂತನಿಗೊಪ್ಪಿಸಬೇಕು ಅವುಗಳ ಫಲವನ್ನು. ಸಾಧು ಸಂತ ದೇವಾದಿಗಳಿಗೂ ತಪ್ಪಲಿಲ್ಲ ಪ್ರಾರಬ್ಧ ಇವರಿಗೂ. ಜೀವನದಲ್ಲಿ ಆಘಾತ ಪ್ರಾರಬ್ಧಾಧೀನ, ಅವುಗಳನ್ನು ಅವಲಂಬಿಸಬಾರದು ಸಮಾಧಾನ. ಅದರಲ್ಲಿ ಸಮಾಧಾನ ಕೊಡುವುದು ರಾಮನ ಸ್ಮರಣ. ದುಷ್ಟ ಸಂಗತಿ ಬಂದರೂ ಪ್ರಾರಬ್ಧದಿಂದ, ದೂರವಾಗುವುದು ರಾಮ ಕೃಪೆಯಿಂದ. ಮುಖದಲ್ಲಿರಬೇಕು ಒಂದು ನಾಮ, ಇದಕ್ಕಿಂತ ಬೇರೆ ಇಲ್ಲ ಪುಣ್ಯ ಕರ್ಮ. ನಾಮದಲ್ಲಿಡಬೇಕು ಚಿತ್ತ, ಅದನ್ನೇ ತಿಳಿಯಬೇಕು ಸತ್ಯ. ಹೀಗೆ ಮನಸ್ಸಿನಲ್ಲಾದರೆ ನಿಶ್ಚಿತ, ಮನಸ್ಸು ಆಗುವುದು ನಿರ್ಭ್ರಾಂತ. ಕರ್ತವ್ಯದಲ್ಲಿರಬೇಕು ತತ್ಪರ, ಮುಖದಲ್ಲಿ ನಾಮ ನಿರಂತರ. ಕಾಯ್ದುಕೊಳ್ಳಬೇಕು ನಾಮ ಪ್ರೇಮವನ್ನು, ಕೃಪಣ ರಕ್ಷಿಸುವಂತೆ ಧನವನ್ನು. ನಾಮವೇ ನಮ್ಮನ್ನು ದಾಟಿಸಲು ಕಾರಣ, ಮುಖದಲ್ಲಿ ರಾಮನಾಮ, ಹೊರಗೆ ಪ್ರಪಂಚದ ಕರ್ಮ. ಮನಸ್ಸಿನಲ್ಲಿ ಹೀಗೆ ಹೊಂದಬೇಕು ರಾಮನನ್ನು, ಲವಲೇಶ ತರಬಾರದು ದುಃಖವನ್ನು. ಈವರೆಗೆ ಹೊಂದಿದ್ದೆವು ವಾಸನೆಯ ಆಧಾರವನ್ನು, ನಾಮದಲ್ಲಿಡಬೇಕೀಗ ಪೂರ್ಣ ಪ್ರೇಮವನ್ನು. ಪುಣ್ಯದ ಗಂಟಿದ್ದರೆ ಪದರಿನಲ್ಲಿ, ನಾಮ ಬರುವುದು ಕಂಠದಲ್ಲಿ. ಸಹನೆಯಾಗದೋ ಯಾರಿಗೆ ರಾಮನಾಮ, ಅವನಿಗಾಗದು ಗತಿ ಉತ್ತಮ. ಅಕಾರಣ ತೆಗೆದುಕೊಳ್ಳಬೇಕು ನಾಮ, ಅದರಿಂದಲೇ ಪ್ರಾಪ್ತನೂ ಆತ್ಮಾರಾಮ. ನಾಮದ ಹೊರತು ಉಳಿದೆಲ್ಲ ಸಾಧನ, ಕೇವಲ ಶ್ರಮಕ್ಕೆ ಕಾರಣ. ದೇಹವಿದ್ದರೂ ನಾಶವಂತ, ಗುರುದತ್ತ ನಾಮ ಮಾತ್ರ ಸತ್ಯ. ಬುದ್ಧಿಗೊಳಿಸಬೇಕು ಸ್ಥಿರ, ನಾಮದಲ್ಲಿರಬೇಕು ಪ್ರೇಮ ನಿರಂತರ. ನಾಮಸ್ಮರಣೆಯಲ್ಲಿ ಬಂದರೂ ಏನೇ ವಿಚಾರ, ನಾಮದಿಂದಲೇ ಸರಿಸಬೇಕು ದೂರ. ನಾಮಸ್ಮರಣೆಯಲ್ಲಿ ನಿಧಿಧ್ಯಾಸ, ಮಾಡಬಾರದು ಸ್ಥೂಲದ ಆಶಾ. ತಪ್ಪಬಾರದು ನಮ್ಮ ಅನುಸಂಧಾನ, ಇದೇ ಪರಮಾರ್ಥದ ನಿಜ ಲಕ್ಷಣ. ಜಗನ್ನಿಯಂತ ಪ್ರಭುವಾಗಬೇಕು ನಮ್ಮವನು, ಉಳಿದವರು ಬಂದರೇನು ಹೋದರೇನು. ಆಗ ಗೊಡಬಾರದು ಮನಸ್ಸಿನ ಮೇಲೆ ಪರಿಣಾಮವನ್ನು. ಪರಮಾರ್ಥಕ್ಕಿರುವುದು ಒಂದೇ ಉಪಾಯವು, ಅಖಂಡವಿರಬೇಕು ಅನುಸಂಧಾನವು. ಇಂದಿನ ಮುಖ್ಯ ವಿಚಾರ, ಪ್ರಾರಬ್ಧಕ್ಕೊಪ್ಪಿಸಬೇಕು ದೇಹವನ್ನು, ರಾಮನಲ್ಲಿ ತೊಡಗಿಸಬೇಕು ಚಿತ್ತವನ್ನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.